ಅಂತೂ ಇಷ್ಟು ವರ್ಷಕ್ಕಾದ್ರೂ ನಾನು ನೆನಪು ಮಾಡ್ಕೊಂಡು ಬಂದಿಯಲ್ಲ, ತುಂಬಾ ಖುಷಿ ಆಯ್ತು ಕಣೆ. ಏನ್ ಮಾಡೋದು, ಆ ಕೆಲ್ಸ ಈ ಕೆಲ್ಸ ಅಂತ ಬ್ಯುಸಿ ಇದೆ, ಈಗ ಟೈಮ್ ಸಿಕ್ತು. ಕೂತ್ಕೊಳ್ಳಿ. ಮದ್ವೆ ಕರೆಯೋಣ ಅಂದ್ರೆ ಅರ್ಜೆಂಟಲ್ಲಿ ಆಗೋಯ್ತು. ಅದು ನಾವು ಅನ್ಕೊಂಡಂಗೂ ಆಗ್ಲಿಲ್ಲ. ಅದಕ್ಕೆ ರಿಸೆಪ್ಷನ್ ಕರೆಯಕ್ ಬಂದಿದೀವಿ. ಮಿಸ್ ಮಾಡ್ದೆ ಎಲ್ರು ಬರ್ಬೇಕು. ಸರಿ, ಕೈ ತೊಳ್ಕೊ ಬನ್ನಿ. ಕೈ ಚೆನ್ನಾಗೇ ಇದೆಯಲ್ಲಮ್ಮ. ನಮ್ ಕಡೆ ಊಟಕ್ಕೆಲ್ಲ ಹೀಗೆ ಹೇಳೋದು. ಏನು ಬೇಡ ಸರೋಜಾ, ಇಷ್ಟ ಇಲ್ಲ ಅಂದ್ರು ಆ ಮನೆಯಲ್ಲಿ ಫೋರ್ಸ್ ಮಾಡಿ ತಿನ್ನಿ ಅಂದ್ರು. ಅದಕ್ಕೆ ತಿಂದು ಬಂದಿದೀವಿ, ಈಗೇನು ಬೇಡ. ಕಾಫಿನಾದ್ರೂ ತರ್ತೀನಿ, ಬೇಡ ಅನ್ಬಾರ್ದು. ಸರಿ ಆಯ್ತು. ಹಲೋ ಹಲೋ ಹಲೋ. ಸರ್, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಮಳೆಗಾಲ ಅಲ್ವಾ, ಆಚೆ ಸಿಗುತ್ತೆ ನೋಡಿ. ಹಾ ಸರಿ. ಆ ನರಸಿಂಹ ನಮ್ ಕಾರಿಗೆ ಬಂದು ಡಿಕ್ಕಿ ಹೊಡೆದಾಗ್ಲೇನೆ ಅವನು ನಾವು ಒದ್ದು ಒಳಗಾಕಿ ಅಂತ ಹೇಳ್ತಿದ್ದೆ. ಏನ್ ಮಾಡೋದು, ನಮ್ಮವರೆಲ್ಲ ಅಲ್ಲೇ ಇದ್ರು, ಏನಾದ್ರೂ ಅನ್ಕೊಂತಾರೆ ಅಂತ ಸುಮ್ಮನಾದೆ. ಅವನನ್ನ ಎಳ್ಕೊಂಡು ಹೋದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಮತ್ ಬಿಟ್ಬಿಟ್ರಂತೆ. ಮದ್ವೆ ಮನೆಯಲ್ಲಿ ನಮ್ ಚಿರುಗೆ ಮಚ್ಚ ತೋರಿಸಿದ್ನಂತೆ. ಅವನನ್ನ ಕಂಡ್ರೆ ನನ್ಗೆ ಇರಿಟೇಟ್ ಆಗುತ್ತೆ. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಇನ್ನೊಂದ್ಸರಿ ಚಾನ್ಸ್ ಸಿಕ್ಕಿದ್ರೆ ಒದ್ದು ಒಳಗಾಗ್ತೀನಿ. ಹಾಗೆ ನೋಡಕ್ ಹೋದ್ರೆ ನಮ್ಮಿಬ್ರಿಗೆ ಅವ್ರ ಮನೆಯವ್ರು ಕಂಡ್ರೆ ಆಗೋದೇ ಇಲ್ಲ. ನೀವು ರಿಸೆಪ್ಷನ್ಗೆ ಬಂದ್ರೆ ಅವ್ರ ಮನೆ ಮರ್ಯಾದೆ ತೆಗಿಯೋ ಕೆಲಸನಾದ್ರೂ ಮಾಡ್ಬೋದು. ನನಗೆ ಇನ್ನೊಬ್ರು ಮನೆ ಮರ್ಯಾದೆ ತೆಗೆಯೋದು ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ಜಯರಾಮನ್ ಮನೆ ಮರ್ಯಾದೆ ತೆಗೆಯೋದಂತೂ ಇನ್ನೂ ಇಷ್ಟ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಎಷ್ಟೇ ಆಗ್ಲಿ ನೀವ್ ಇನ್ಸ್ಪೆಕ್ಟರ್, ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಖಂಡಿತ ಮಾಡ್ತೀನಿ. ಆ ಜಾಗದಲ್ಲಿ ನೆಟ್ವರ್ಕ್ ಸಿಕ್ತು. ತೊಳಿ, ಕಾಫಿ ತೊಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಿಸ್ ಮಾಡಿದ್ರೆ ರಿಸೆಪ್ಷನ್ಗೆ ಎಲ್ರು ಬರ್ಬೇಕು. ನೀನ್ ಕರ್ದಿದ್ಯಾ ಅಂದ್ಮೇಲೆ ಬರ್ದೇ ಇರಕ್ಕಾಗತ್ತೇನೆ? ಖಂಡಿತ ಬರ್ತೀನಿ. ಹೌದು, ನಿನ್ ಮಗಳಲ್ಲಿ ಕಾಣಿಸ್ತಾನೆ ಇಲ್ಲ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಸರಿ ಸರಿ, ಅವಳನ್ನು ಜೊತೆಲಿ ಕರ್ಕೊಂಡೇ ಬರ್ಬೇಕು. ಸರಿ ಕಣೆ, ಖಂಡಿತ ಕರ್ಕೊಂಡ್ ಬರ್ತೀನಿ. ನಾವಿನ್ನು ಹೊರಡ್ತೀವಿ. ಹುಡುಗಿ ಬರೋಕ್ ಒಪ್ತಾ ಇಲ್ವಾ? ಅಲ್ಲ, ಒಂದು ಲಕ್ಷ ತಗೊಂಡು ಒಪ್ಪಿಸ್ತೀನಿ ಅಂತ ಹೇಳ್ದೆ ತಾನೆ? ಹೌದು ಸರ್ ಹೇಳಿದ್ದೆ, ಆದ್ರೆ ಆ ಹುಡುಗಿ ನಿಮ್ಮನ್ನ ನೋಡೋದಕ್ಕೆ ಒಪ್ತಾ ಇಲ್ಲ ಸರ್. ಅಲ್ಲಯ್ಯ, ನಮ್ಮನ್ನ ನೋಡಕ್ಕೆ ಅವಳು ಒಪ್ಲಿಲ್ಲ ಅಂದ್ಮೇಲೆ ಅವಳನ್ನ ಹೇಗಯ್ಯ ನಮಗ್ ಮಾರ್ತೀಯ? ನಿನಗೆ ಆ ಕೆಪಾಸಿಟಿ ಇಲ್ಲ ಬಿಡು. ಏನ್ ಸರ್ ನನ್ನ ಕೆಪಾಸಿಟಿ ಬಗ್ಗೆ ಮಾತಾಡೋದು ನೀವು? ನೋಡಿ, ನನ್ನ ಕೆಪಾಸಿಟಿ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹುಡುಗಿನ್ ಸೇಲ್ ಮಾಡೋ ನಿನಗೆ ಇಷ್ಟು ಪೊಗರು ಇರ್ಬೇಕಿದ್ರೆ ಹುಡುಗಿನ್ ಪರ್ಚೇಸ್ ಮಾಡೋ ನಮ್ಗೆ ಎಷ್ಟು ಇರ್ಬೇಕು? ಕೊಡ ಅಡ್ವಾನ್ಸ್ ದುಡ್ಡನ್ನ. ಸರ್ ಅದು ಕೊಡಯ್ಯ, ಇದು ನನ್ನ ದುಡ್ಡು. ಯಾರ್ಯಾರದ್ರೂ ಕರ್ಕೊಂಬರ್ತೀಯ, ಮೊದಲು ನೀವು ಹೋಗಿಬೇಕು. ನೋಡು, ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು. ಡೀಲ್ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಅವತ್ತು ನಡೀತಿರೋದು ನನ್ನ ಮಗಳದು ರಿಸೆಪ್ಷನ್ನು. ಬೀಗರು ಫೋನ್ ಮಾಡಿ ಬಂದು ಬಳಗನೆಲ್ಲ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ ಸರ್. ನಾನೇನಾದರೂ ಹೋಗದೆ ಹೋದರೆ ಮಗಳು ದೀಪು ತುಂಬ ನೊಂದ್ಕೋತಾಳೆ, ಕಣ್ಣಲ್ಲಿ ನೀರು ಹಾಕ್ತಾಳೆ. ಅವಳು ಕಣ್ಣಲ್ಲಿ ನೀರು ಹಾಕೋದು ಒಂದೇ, ನಾನು ನಮ್ಮ ತಾಯಿನ ಅಳಿಸೋದು ಒಂದೇ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮ ಕೈ ಮುಗಿತೀನಿ, ಅವತ್ತೊಂದಿನ ರಜಾ ಕೊಡಿ ಸರ್. ಕೈಯಲ್ಲ, ಕಾಲಿಗೆ ಬಿದ್ರೂ ಅವತ್ತು ರಜಾ ಕೊಡೋಕ್ಕಾಗಲ್ಲ. ಅಲ್ಲ ಜಯರಾಮ, ಎಲ್ರಿಗೂ ರಿಸೆಪ್ಷನ್ಗೆ ಬನ್ನಿ ಅಂತ ಹೇಳ್ತಿದ್ಯಾ, ಆದರೆ ಬಾಯಿ ಮಾತಿಗೆ ನನ್ನನ್ನು ಕರೆದ. ಇದರಲ್ಲೇ ಗೊತ್ತಾಗುತ್ತೆ ಜಯರಾಮ ನನ್ನ ಮೇಲೆ ಎಷ್ಟು ದ್ವೇಷ ಇಟ್ಟಿದ್ಯಾ ನೀನು ಅಂತ. ಅಯ್ಯಯ್ಯೋ, ನೀವು ನನ್ನ ಹಿರಿಯ ಅಧಿಕಾರಿಗಳು, ನಾನ್ಯಾಕೆ ಸರ್ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಲಿ? ನೀವು ಹೇಳಿದ ಕೆಲಸ ಮಾಡೋದಷ್ಟೇ ನನ್ನ ಕರ್ತವ್ಯ. ನೀವು ಫಂಕ್ಷನ್ಗೆ ಬರ್ತೀರಾ ಅಂದರೆ ನಾನ್ಯಾಕೆ ಸರ್ ಬೇಡ ಅಂದು? ಧಾರಾಳವಾಗಿ ಬನ್ನಿ ಸರ್. ಹೇಳಿ ಕೇಳಿ ಕರ್ಸ್ಕೊಳಕ್ಕೆ ನಾನೇನು ಬೀದಿಲೋಗೋ ದಾಸಯ್ಯನ?
ನಿಮ್ಮನ್ನು ಕರೀಲಿಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ರಜಾ ಕೊಡ್ತಾ ಇಲ್ವಾ ಸರ್? ನೋಡು, ಎಷ್ಟು ಚೀಪಾಗಿ ಯೋಚನೆ ಮಾಡ್ತಿದ್ಯಾ. ನಾನು ಯಾವತ್ತೂ ನಿಂತರ ಹಾಗೆ ಸಾಧಿಸಲ್ಲ. ಅದು ಅಲ್ಲದೆ ನಾನು ನೇರವಾಗಿ ಹೇಳೋನು, ಆವತ್ತು ನಿನಗೆ ರಜೆ ಕೊಡೋಕ್ಕೆ ಆಗಲ್ಲ. ಸರ್ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸರ್. ಜಯರಾಮ, ಆವತ್ತು ನಮ್ಮೂರಿಗೆ ಮಿನಿಸ್ಟ್ರು ಬರ್ತಿದ್ದಾರೆ. ಅವರು ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು. ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಕಮಿಷನರ್ ಆರ್ಡರ್ ಆಗಿದೆ. ಸ್ಟೇಷನಲ್ಲಿ ಬೇರೆ ಸಿಬ್ಬಂದಿಗಳು ಇದಾರಲ್ಲ ಸರ್. ಜಯರಾಮ, ಇಲ್ಲಿ SI ನಾನಾ ನೀನಾ? ನೀವೇ ಸರ್. ಹಾಗಿದ್ರೆ ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೋಬೇಕಷ್ಟೇ. ಸರಿ. ಸ್ಟೇಷನಲ್ಲಿ ಸೀನಿಯರ್ ಇರೋದ್ರಿಂದಾಗಿ ಆವತ್ತು ಶುಕ್ರವಾರ ರಜಾ ಇಲ್ಲ. ನನಗಿಂತ ಸೀನಿಯರು ನೀವೇ ಅಲ್ವಾ ಸರ್? ನೀವಿದ್ರೆ ಸಾಕಲ್ಲ ಸರ್. ಆವತ್ತು ನನಗೆ ಒಂದು ಮುಖ್ಯವಾದ ಕೆಲಸ ಇದೆ. ಆವತ್ತು ನಾನು ರಜೆ ಹಾಕ್ತೀನಿ. ದಯವಿಟ್ಟು ಅವತ್ತೊಂದಿನ ರಜಾ ಕೊಟ್ಬಿಡಿ ಸರ್. ನಿಮಗೆ ಪುಣ್ಯ ಬರುತ್ತೆ. ನಾನು ಯಾವತ್ತೂ ಇಷ್ಟೊಂದು ಕೇಳ್ಕೊಂಡಿಲ್ಲ ಸರ್. ನನ್ನ ಮಗಳಿಗೋಸ್ಕರ ಈ ಸಣ್ಣ ಸಹಾಯ ಮಾಡಿ ಸರ್. ಹೇಳು ಮಗಳೇ. ಡ್ಯಾಡ್, ನನ್ನ ಸ್ಯಾಂಡಲ್ಸ್ ಕಿತ್ತೋಗಿದೆ. ಫಾರಿನ್ನಿಂದ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಇದು ನೀವು ಯಾರು ರೆಡಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನೀವು ಯಾರನ್ನಾದ್ರೂ ಕಳಿಸ್ಕೊಡಿ, ಆದಷ್ಟು ಬೇಗ. ನೀನು ಈ ಕೆಲಸ ಒಬ್ರು ಮಾಡಿದ್ರೆ ನಿನಗೂ ಖುಷಿ ಆಗುತ್ತೆ.